ಬರಮ್ಮ ಹೆಣ್ಮಕ್ಳ ಬನ್ನಿ ಬರಮ್ಮ ಹೆಣ್ಮಕ್ಳ ಅವರು ಕೇಳಿ ಕೇಳಿ ಸಾಂಗ್ ಹಾಕ್ಸ್ಕೊಂಡಿದ್ದಾರೆ ಜೋಶ್ ಇರ್ಬೇಕಂತೆ ರೆಡಿ ಮ್ಯೂಸಿಕ್ ಇವಾಗ ನಿಮ್ಮ ಸ್ಟೆಪ್ ನ ಇಂಪ್ರೂವೈಸ್ ಮಾಡಿದೀವಿ ನಾವು ನೋಡಿ ಇಲ್ಲಿ ನಿಂತ್ಕೊಳ್ಳಿ ಓಕೆ ರೆಡಿ ಮ್ಯೂಸಿಕ್ ಏನ್ ಅವ ಮೇಂಟೈನ್ ಮಾಡಿದೀರಾ ಸರ್ ಸೂಪರ್ ನೀವು ಎಕ್ಸ್ಟ್ರಾರ್ಡಿನರಿ ಚಿಲ್ಲಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅವರೇ ಮಿಸ್ಟರ್ ಲಂಕೇಶ್ ಸೂಪರ್ ಮಿಸ್ಟರ್ ಲಂಕೇಶ್ ಅವರೇ ಡಾನ್ಸ್ ಸೂಪರ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಮಿಸ್ಟರ್ ಲಂಕೇಶ್ ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರುವಂತಹ ಗೆಸ್ಟ್ಗಳು ಯಾರು ಅಂದ್ರೆ ಎತ್ತು ಏರ್ಗೇಳಿದ್ರೆ ಕೋಣ ನೀರ್ಗೇಳಿತು ಅಂತ ಒಂದು ಮಾತಿದೆ ಅದ್ರ ಪ್ರಕಾರ ಏನಾದ್ರೂ ಗಂಡ ಹೆಂಡತಿ ಸಂಸಾರ ಮಾಡಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಕ್ಚುಲಿ ಗಂಡ ಹೇಗ್ ನಡೀತಾನೆ ಹೆಂಡತಿನೂ ಅದೇ ರೀತಿಲಿ ನಡಿಬೇಕು ಅನ್ನೋದು ತುಂಬಾ ವರ್ಷಗಳಿಂದ ಒಂದು ಲೋಕರೂಢಿ ಅಂತ ಬಂದಿದೆ ಆದ್ರೆ ಇಲ್ಲಿ ಟ್ವಿಸ್ಟ್ ಇದೆ ಹೆಂಡತಿ ನಾರ್ತ್ ಪೋಲ್ ಆದ್ರೆ ಗಂಡ ಸೌತ್ ಪೋಲ್ ಹೆಂಡತಿಗೆ ದೇವ್ರು ಅಂದ್ರೆ ಪಂಚಪ್ರಾಣ ಗಂಡನಿಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆ ಕ್ಲೂ ಸಿಕ್ಕಿರ್ಬೋದು ನಾನು ಮಾತಾಡ್ತಾ ಇರೋದು ನಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತ ಪದ್ಮಾವತಿ ಸೀರಿಯಲಿನ ಬಗ್ಗೆ ಇವತ್ತು ಪದ್ಮಾವತಿ ಸೀರಿಯಲಿನ ತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಪ್ಲೀಸ್ ವೆಲ್ಕಮ್ ತುಳಸಿ ವಸುಂಧರಾ ಸುಪ್ರಭಾ ಸಾಧನಾ ಅಂಡ್ ವಿಕ್ರಮ್ ಬಂದಿರೋ ಎಲ್ಲೋ ಹೀರೋಯಿನ್ಗಳನ್ನ ಎತ್ಕೊಂಡಿದೀನಿ ನಮ್ಮ ಹೀರೋಯಿನ್ ನಾನು ಶಣ ಎಲ್ಲ ಸತ್ ಮೇಲೆ ಶನಾಗಿ ತರಿಸ್ಬೇಕಾಗಿತ್ತು ಈಗ ಹಾಕ್ಸ್ಕೊಂಡ್ಬಿಡ್ತಾ ಇದ್ದೆ ಅಮ್ಮ ಇವಾಗ ಗೊತ್ತಾಯ್ತು ಬೆನ್ನೆಲ್ಲಿದೆ ಅಂತ ಲೋಕೇಶ್ ಹುಷಾರ್ರಿ ಓ ಇವರಿದಾರಾ ಸರ್ ನಮಸ್ಕಾರ ಇನ್ನು ಇಲ್ಲೇ ಇದೀನಿ ಅಲ್ಲ ಮಜಾ ಟಾಕೀಸ್ ಬಂದ್ಮೇಲೆ ಯಾಕೆ ಪಾಪ ಹಿಂಗ್ ಸಣ್ಣ ಆಗ್ಬಿಟ್ಟಿದ್ದಾರೆ ಅವ್ರ ಊಟ ಹಾಕಲ್ವಾ ನೀನು ಊಟ ಹಾಕ್ತಾ ಇದೀನಿ ಆದ್ರೆ ಏನು ಅಂದ್ರೆ ಅವ್ರಿಗೆ ಸ್ವಲ್ಪ ಔಟ್ಸೈಡ್ ರಿಕ್ರಿಯೇಷನ್ ಸ್ವಲ್ಪ ಕಮ್ಮಿ ಮಾಡಿದ್ವಿ ಪಾಪ ಅದ್ರಲ್ಲಿ ಕಾಲು ಎಳೆದು ಸಣ್ಣ ಆಗ್ತಾ ಇದೀನಿ ಕಾಲ್ ಹೇಳಿದ್ರೆ ಸಣ್ಣ ಆಗ್ತಾರ ಈ ಅಮ್ಮನಿಗೆ 2 ವರ್ಷ ಹೇಳಿದ್ರೆ ಏನು ಆಗಲ್ಲ ಮೊನ್ನೆ ದೀಪಿಕಾ ಪಡ್ಕೊಂಡೆ ಅವ್ರು ಸಿಕ್ಕಿದ್ರು ಹೌದಾ ನೀವ್ ಹೇಳ್ಕೊಟ್ಟಿದ್ ಕನ್ನಡ ಮಾತಾಡ್ತಾ ಇದ್ರು ಹೌದಾ ಅವ್ರಿಗೆ ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇದ್ರಲ್ಲ ಒಂದ್ ನಿಮಿಷ ಇವಾಗ ಒಂದು ಸೀಕ್ರೆಟ್ ಬಂದ್ಬಿಡ್ಲಿ ದೀಪಿಕಾ ಪಡ್ಕೋನೆ ಅವ್ರನ್ನ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಈಜಿಲಾ ಏನೇನ್ ಹೇಳ್ಕೊಟ್ರು ಯು ಪ್ಲೇಡ್ ಹರ್ ಮದರ್ಸ್ ಕ್ಯಾರೆಕ್ಟರ್ ಅಲ್ವಾ ಏನೇನ್ ಹೇಳ್ಕೊಟ್ರು ಆಕ್ಟಿಂಗ್ ಬಿಟ್ಟು ಎಲ್ಲ ಹೇಳ್ಕೊಟ್ರು ವೆರಿ ಗುಡ್ ವೆಲ್ಕಮ್ ಟು ಮಜಾ ಟಾಕೀಸ್ ಬನ್ನಿ ಕೂತ್ಕೊಳ್ಳಿ ಅಮ್ಮ ತುಳಸಿ ನಿಜ ಜೀವನದಲ್ಲೂ ದೇವ್ರು ಅಂದ್ರೆ ಅಷ್ಟೊಂದು ಭಕ್ತಿನಮ್ಮ ಅಷ್ಟೊಂದಲ್ಲ ಆದ್ರೂ ಭಕ್ತಿ ಕಣ್ಬಿಟ್ರೆ ನನ್ ಗಂಡ ಮುಂದೆ ಬರ್ಬೇಕು ಕಣ್ಬಿಟ್ರೆ ಇವ್ರು ಬಂದ್ಬಿಡ್ಬೇಕು ಕಣ್ಬಿಟ್ರೆ ಅದಿಂಗ್ ಕಣ್ಬಿಟ್ರೆ ಎಲ್ಲ ಮುಂದೆ ಬಂದ್ಬಿಡ್ತಾರ ಆಕ್ಚುಲಿ ರಿಯಲ್ ಲೈಫ್ ನಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಕಣ್ಬಿಟ್ರೆ ಊಟ ಬರ್ಬೇಕು ಕಣ್ಬಿಟ್ರೆ ಚಾಯ್ ಬರ್ಬೇಕು ಕಣ್ಬಿಟ್ಟ ತಕ್ಷಣ ಹಂಗ್ ಬರ್ತಾ ಇದ್ರೆ ಚೆನ್ನಾಗಿರುತ್ತಲ್ವಾ ಸಕ್ಕತ್ತಾಗಿರುತ್ತೆ ಆದ್ರೆ ಬರ್ಬೇಕಲ್ಲ ಅದೇ ಡೇ ಡ್ರೀಮಿಂಗ್ ಲೋಕೇಶ್ ಒಂದ್ ಸ್ವಲ್ಪ ಅವರು ಮೈ ಚಳಿ ಎಲ್ಲ ಬಿಟ್ಟು ಪಾಪ ಟೆನ್ಷನ್ ಎಲ್ಲ ಬಿಟ್ಟು ಇದ್ ಮಾಡೋದಕ್ಕೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದಕ್ಕೆ ಏನಾರ ಮಾಡಿ ನಾನೇನ್ ಮಸಾಜ್ ಸೆಂಟರ್ ಇಟ್ಕೊಂಡಿದ್ದೀನ ಸರ್ ಚಿತ್ರಮ್ಮ ಕತೆ ತುಂಬಾ ಚೆನ್ನಾಗಿ ಹೆಂದಿದ್ದಾರೆ ನಮ್ಮ ಡೈರೆಕ್ಟರ್ ಅವರು ನಿರ್ಮಲಾ ಅವರು ಅದೇ ಪ್ರಕಾರ ಮುಂದಕ್ಕೆ ತಗೊಂಡ್ ಹೋದ್ರೆ ಇಟ್ ವಿಲ್ ಬಿ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಸೊ ಇದುವರೆಗೂ ಇತ್ತೀಚೆಗೆ ಒಂದು ಲಾಸ್ಟ್ 20-25 ಎಪಿಸೋಡ್ಸ್ ಇಂದ ಸ್ವಲ್ಪ ಒಂದು ಒಳ್ಳೆ ಸಿಚುಯೇಷನ್ಸ್ ಅಮ್ಮ ಮಗನ ಸಂಬಂಧ ಸ್ಟ್ರಾಂಗ್ ಆಗೋವಂಥದ್ದು ಪ್ಲಸ್ ಮಗಳ ಜೊತೆನೂ ಅಷ್ಟೇ ಈಗ ಸೊಸೆನೂ ಬಂದಿದ್ದಾಳೆ ಇನ್ನೂ ಆಗಿಲ್ಲ ಸೊ ದ ಸಿಚುಯೇಷನ್ಸ್ ಆರ್ ವೆರಿ ನೈಸ್ ಆಕ್ಚುಲಿ ಸುಪ್ರಭಾ ಸಪ್ನಾ ಒಂದು ನೆಗೆಟಿವ್ ಶೇಡ್ ಆಗಿರುವಂತ ಕ್ಯಾರೆಕ್ಟರ್ ಸೊ ಯಾವ ತರದ ಕುತಂತ್ರಗಳು ಮಾಡ್ಬೇಕು ಅಂತ ಐಡಿಯಾಗಳು ಬರುತ್ತೆ ಡೈರೆಕ್ಟರ್ ಹೇಳೋದು ಇಲ್ಲ ನಾವು ಇಂಪ್ರೂವೈಸ್ ಮಾಡ್ಬಿಡೋಣ ಅನ್ನೋದು ಯಾವ್ದು ಬರ್ತಾ ಇರುತ್ತೆ ಅಲ್ಲಲ್ಲಿ ಇಂಪ್ರೂವೈಸೇಷನ್ ಆನ್ ದ ಸ್ಪಾಟ್ ಆಗ್ತಾನೆ ಇರುತ್ತೆ ಎಕ್ಸ್ಪ್ರೆಷನ್ಸ್ ಆಗ್ಲಿ ಇನ್ನೊಂದಾಗ್ಲಿ ಡೈಲಾಗ್ಸ್ ಚೇಂಜಸ್ ಆಗ್ಲಿ ನೆಗೆಟಿವ್ ಶೇಡ್ ಅಂತ ಬಂದ್ರೆ ಅದು ಕಾಮಿಕಲ್ಲೂ ಇದೆ ಸ್ವಲ್ಪ ಕಾಮಿಡಿ ಪ್ಲಸ್ ನೆಗೆಟಿವ್ ಅಮ್ಮ ಮಗನ್ ಮಧ್ಯೆ ಏನೋ ಒಂಚೂರು ಬೆಂಕಿ ಹತ್ಕೊಂಡಿದೆ ಅಂದ್ರೆ ಅದಕ್ಕೆ ಜಾಸ್ತಿ ಹೇಗ್ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇರ್ತೀನಿ ಇನ್ನೊಂದ್ ಸ್ವಲ್ಪ ತುಪ್ಪ ಸುರಿಯೋಣ ಇವಳನ್ನ ಕಂಡ್ರಂತೂ ಆಗ್ತಾನೆ ಇರಲ್ಲ ತುಳಸಿನ ಯಾವಾಗ ತುಳಸಿನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತೀನಿ ಒಟ್ನಲ್ಲಿ ತುಳಸಿನ ಆಚೆ ಹಾಕ್ಬೇಕು ಆಕ್ಚುಲಿ ತುಳಸಿ ಮನೆ ಆಚೆ ತಾನೇ ಇರೋದು ವೆರಿ ಗುಡ್ ಸಾಧನಾ ತಾವೇನ್ ಸಾಧನೆ ಮಾಡಿದಿರಪ್ಪ ಸಾಧನೆ ಮಾಡ್ತಾ ಇದ್ದೀನಿ ಸಾಮ್ರಾಟ್ ಅಕ್ಕ ಅಂಡ್ ಫಸ್ಟ್ ಟೈಮ್ ನಾನು ಪಾಸಿಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು ಈ ಸೀರಿಯಲ್ ಅಲ್ಲಿ ಸಾಮ್ರಾಟ್ ಅಕ್ಕನ್ ತರ ಕಾಣಿಸಲ್ಲ ಅದ್ ನಾವ್ ಹೇಳ್ಬೇಕು
ಆದ್ರೂ ಹಂಗೆ ಓಕೆ. ಅವ್ರು ಏನ್ ಸಾಧನೆ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಗಂಡನ ಮನೆ ಕಟ್ಸ್ಕೊಳ್ಳೋದಕ್ಕೆ ಸಾಧನೆ ಮಾಡ್ತಾ ಇದಾರೆ. ಓ ಹಾಗೆ. ಆಕ್ಚುಲಿ ನನ್ ಗಂಡ ಫಾರಿನ್ ಅಲ್ಲಿ ಇದಾರೆ, ಸೊ ವೇಟ್ ಮಾಡ್ತಾ ಇದೀನಿ ನನ್ ಗಂಡಂಗೋಸ್ಕರ. ಅಲ್ಲ, ಗಂಡನ್ಗೋಸ್ಕರ ವೇಟ್ ಮಾಡ್ತೀರ, ಗಂಡ ಅಲ್ಲೇನ್ ಮಾಡ್ತಾರೆ ಫಸ್ಟ್ ಅದನ್ನ ತಿಳ್ಕೊಳಪ್ಪ. ಫಾರಿನ್ ಅಲ್ಲಿ ಅವ್ರು ತುಂಬಾ ಒಳ್ಳೆಯವರು. ಹೌದಾ? ವಾವ್, ಏನ್ ಮಾಡ್ತಾರೆ ಗಂಡ? ಆಕ್ಚುಲಿ ನಂಗೂ ಇನ್ನೂ ಹೇಳಿಲ್ಲ. ಅವ್ರ ಯಾವಾಗ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಿರತ್ತೆ, ಇಲ್ಲ ಸ್ವಿಚ್ ಆಫ್. ಬೈತಾರೆ, ಸೊ ನಂಗೆ ತುಂಬಾ ಭಯ, ಕಟ್ ಮಾಡ್ಬಿಡ್ತೀನಿ. ಓಕೆ ರೀ ಅಂತ. ಸ್ವಿಚ್ ಆಫ್, ನಾಟ್ ರೀಚಬಲ್ ಅಂತ ಓಕೆ ರೀ ಅಂತ ಎಲ್ಲ ಹೇಳೋದು? ಅಂದ್ರೆ ಸಮ್ಟೈಮ್ಸ್ ಯಾವಾಗಾದ್ರೂ ರಿಸೀವ್ ಮಾಡಿದಾಗ. ಎಲ್ಲಿ, ಯಾವ ದೇಶದಲ್ಲಿ ಇರೋದವರು? ಅಮ್ಮ ಎಲ್ಲಿದ್ದಾರೆ? ಅದು ಗೊತ್ತಿಲ್ಲ ನನ್ಗೆ. ನೋಡಿ, US ತುಂಬಾ ದೊಡ್ಡದು. ಎಲ್ಲಿ US ಅಲ್ಲಿ? ಎಲ್ಲಿ? ಯಾರಿಗ್ ಗೊತ್ತು? ಓ, ಮಗಳಿಗೆ ಗೊತ್ತಿಲ್ಲ. ಆಮೇಲೆ ನಾನು ಅತ್ತೆ ಎಲ್ಲಪ್ಪ. ನಿಮ್ ಯಜಮಾನ್ರ ಹೆಸರು ಗುಂಡ್ರುಗೋಬಿ ಅಂತಾರ? ಇಲ್ಲ. ಮತ್ ಎಲ್ಲಿದಾನೆ ಗೊತ್ತಿಲ್ಲ, ಏನ್ ಕತೆ ಗೊತ್ತಿಲ್ಲ. ಗೊತ್ತಿರತ್ತೆ. ಹೇಳಪ್ಪ ವಿಕ್ರಮ್, ಉತ್ತರ ಕೊಡ್ಬೇಕು. ತಾವೇನ್ ದಬಾಕಿದ್ರಿ ಹೇಳಿ. ಅಲ್ಲ, ಯಾಕೆ ಗುರು ನೀನು ಅಷ್ಟೊಂದೆಲ್ಲ ಎದುರ್ಕೋತೀಯ ನೀನು? ಆಕ್ಚುಲಿ ಹಂಗ ಆಗಿದೆ ಪರಿಸ್ಥಿತಿ. ಏನು ಏನಂದ್ರೆ ಮೊದ್ಲೇ ಈ ಮಾಟ ಮಂತ್ರ ಅಂದ್ರೆ ಮನೇಲಿ ಚಿಕ್ಕ ಹುಡುಗರಿಗೆಲ್ಲ ಭಯ ಇರುತ್ತಲ್ಲ, ಮನೇಲಿ ನಾನೇ ಹಿಂಗೆಷ್ಟು. ಆದ್ರಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರತಿ ಸಲ ಪಾಪ ಅಜ್ಜಿ ಯಾವಾಗ ಮಾಟ ಮಂತ್ರ ಮಾಡ್ತಾ ಇರ್ತಾರೋ ನನ್ನನ್ನೇ ಕದ್ದಿ ನೋಡು ಅಂತ ಕಳಿಸ್ತಾರೆ. ಸೊ ಬೇಡ ಅಂದ್ರೆ ಭಯ ಆಗುತ್ತೆ. ಓಕೆ. ಈಗ ಪದ್ಮಾವತಿ ಸೀರಿಯಲ್ ಶೂಟಿಂಗ್ ಟೈಮ್ ಅಲ್ಲಿ ಅಥವಾ ನಿಮ್ಮ ಬೇರೆ ಒಂದು ಶೂಟಿಂಗ್ ಮಾಡ್ಬೇಕಾದ್ರೆ ನಿಮ್ಗಾಗಿರುವಂತಹ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ಸ್ ಯಾವ್ದಾದ್ರು ಹೇಳಿ. ತುಳಸಿ ಹೇಳಮ್ಮ. ಸಿಕ್ಕಾಬಟ್ಟೆ ಇದೆ, ಬಟ್ ಅದ್ರಲ್ಲಿ ಒಂದ್ ಮಾತ್ರ ಹೇಳ್ತೀನಿ. ಯಾರು ಸಾಮ್ರಾಟ್ ಅವ್ರ ಬಗ್ಗೆ. ಆಯ್ತಾ? ಸಾಮ್ರಾಣಿ ಸಾಮ್ರಾಟ್ ಫುಲ್ ಹೆಕ್ಟಿಕ್ ಶೆಡ್ಯೂಲ್ ಇತ್ತು, ಕಂಪ್ಲೀಟ್ ಆಗಿ ಶೂಟ್ ನಡೀತಾ ಇತ್ತು. ಅವತ್ತು ಕಂಪ್ಲೀಟ್ ಸಾಮ್ರಾಟ್ ಅವ್ರದ್ದೇ ಶೂಟ್ ಇತ್ತು. ಅವ್ರೇನ್ ಮಾಡಿದ್ರು, ಯಾವಾಗ ಹೋಗ್ಬಿಟ್ಟು ಮೇಲ್ ರೂಮ್ ನಲ್ಲಿ ಬಾಗ್ಲ ಹಾಕೊಂಡು ಸರಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಚೆನ್ನಾಗಿ ಮಲ್ಕೊಂಡಿದ್ರು. ಅವ್ರು ಆ ರೂಮಿಗೆ ಹೋಗ್ಬಿಟ್ಟು ಅದನ್ನ ಲಾಕ್ ಬೇರೆ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ. ಸೊ ಶೂಟಿಂಗ್ ನಡೀತಾ ಇದೆ, ಇನ್ನು ಅವ್ರು ಬಂದು ಕರಿಬೇಕು ಸರ್ ಅಂತ. ಆಲ್ಮೋಸ್ಟ್ ಲೈಕ್ 2 hours ಎಲ್ಲರೂ ಟ್ರೈ ಮಾಡಿ ಬಾಗ್ಲು ಹೊಡೆದು ಅವ್ರು ಎದ್ದಿಲ್ಲ. ಸೊ ಎಂಟೈರ್ ಶೂಟ್ ಅವತ್ತು ಅವ್ರಿಗೋಸ್ಕರ ಪ್ಯಾಕಪ್ ಆಯ್ತು. ಅಂಡ್ ಅದು ನಮಗೆ ಹೆಂಗ್ ಹೆಲ್ಪ್ ಆಯ್ತು ಅಂದ್ರೆ, ನಮಗೆ ನಿಜವಾಗ್ಲೂ ಶೂಟ್ ಮಾಡೋ ಮೂಡ್ ಇದ್ದಿಲ್ಲ. ನಾವು ಒಳ್ಳೇದಾಯ್ತು ಅನ್ಕೊಂಡು. ಗೋಲಿ ಚಿತ್ರ ಅಂದ್ರೆ ಏನು? ವಾಟ್ ಇಸ್ ಗೋಲಿ ಚಿತ್ರ? ಚಿಕ್ಕ ವಯಸ್ಸಲ್ಲಿ ತುಂಬಾ ಗೋಲಿ ಆಡ್ತಾ ಇದ್ದೆ. ಐ ವಾಸ್ ನೋನ್. ನಮ್ಮ ಮನೆಗೆ ಯಾರಾದ್ರೂ ನಮ್ಮ ಅಡ್ರೆಸ್ ಎಲ್ಲ ಕೇಳ್ಕೊಂಡ್ ಬಂದ್ರೆ, ಈ ನಂಬರ್ ಎಲ್ಲಿದೆ, ನಮ್ಮ ತಾಯಿ ಹೆಸರು ಸರಸ್ವತಿ, ಮೈ ಫಾದರ್ಸ್ ನೇಮ್ ಇಸ್ ವಿನಾಯಕ್, ಇವ್ರ ಮನೆ ಯಾರು, ಆ ಗೋಲಿ ಚಿತ್ರ ಮನೆನಾ ನೋಡಿ ಅಲ್ಲಿದೆ ಅನ್ನೋ. ಆಲ್ ಬಾಯ್ಸ್ ಇನ್ ಮೈ ಏರಿಯಾ ಇಸ್ ಟು ಕಾಲ್ ಮಿ ಗೋಲಿ ಚಿತ್ರ. ಯಾವಾಗ್ಲೂ ಹುಡುಗರು ಗ್ಯಾಂಗ್ ಇರೋದಂತಲ್ಲ, ಏನ್ ಬೇಜಾನ್ ಲೈನ್ ನೋಡ್ಯಾರ? ಪಕ್ಕಾ ಗ್ಯಾಂಗ್. ಮತ್ತೆ ಹೌದಾ? ಮತ್ತೆ ನೀವು ಚಿಕ್ಕ ವಯಸ್ಸಲ್ಲಿ ಗೋಲಿ ಆಟ ಆಡ್ತಾ ಇದ್ರಿ, ಅವ್ರು ಪೋಲಿ ಆಟ ಆಡ್ತಾ ಇದ್ರು, ಗೊತ್ತಾ? ಜಾಸ್ತಿ ಹೋಗಲ್ಲ. ಕುಂಟೆ ಬಿಲ್ಲೆ, ಜೂಟಾಟ, ಕಣ್ಣ ಮುಚ್ಚಾಲೆ, ಆಮೇಲೆ ಹೈಡ್ ಅಂಡ್ ಸೀಕ್. ಕಣ್ಣ ಮುಚ್ಚಾಲೆ, ಹೈಡ್ ಅಂಡ್ ಸೀಕ್ ಎರಡು ಒಂದೇ. ಹಿಂಗ್ ಮುಚ್ಬಿಟ್ಟು ಫಸ್ಟ್ ಒಂದು, ಆಮೇಲೆ ಕರೆಂಟ್ ಹೋದಾಗ ಎಲ್ಲಾರು ಬಚ್ಚಿಟ್ಕೋತಾ ಇದ್ವಿ. ಆಮೇಲೆ ಹುಡುಕ್ಬೇಕಾಗಿತ್ತು ಒಬ್ಬೊಬ್ಬರನ್ನ. ಅದು ಬೇರೆ ಇದು ಬೇರೆ, ಗೊತ್ತಾ? ಪಾರ್ಟ್ 1 ಪಾರ್ಟ್ 2. ಮಾಡಿದ್ಯಾ ತಾನೇ? ಓಕೆ, ಇವಾಗ ಕಣ್ಣ ಮುಚ್ಚಾಲೆ ಆಡೋಣ ಬಾ. ನಾನೇ ಪಕ್ಕ ಹೋಗ್ಬೇಕು. ಇವಾಗ ನಾವೆಲ್ಲ ಬಚ್ಚಿಟ್ಕೋಬೇಕು. ಎಷ್ಟು ಎಣಿಸ್ಬೇಕು? 25 ರೆಡಿ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ರಕ್ಷಿತಪ್ಪ ಯಾರಿದ್ದಾರೆ ಇಲ್ಲಿ? ಅಲ್ಲೇ ಇದ್ದಾಳೆ, ನಂಗೆ ಗೊತ್ತು. ಎಲ್ಲಿ? ಗೋಸಿನು. ಈ ಕಡೆಯಿಂದ ಓಡ್ ಬಂದ್ಬಿಟ್ರೆ ಅಲ್ಲೇ ಇರೋದಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಇವಾಗ ಒಂದು ಕ್ಲೂ ಅಂತೆ, ಯಾರಾದ್ರೂ ಒಬ್ರು ಕ್ಲೂ ಕೊಟ್ರು ನಾವು ಹುಡುಕ್ತೀನಂತೆ. ಈ ಜಿಲ್ಲಾ ಚೇರ್ ಕೆಳಗಡೆ ಇದ್ದಾರೆ. ಹೌದು, ಎಲ್ಲಿ ತುಳಸಿ? ಇಲ್ಲಿ ನೋಡಿ, ಕಳೆಕಾಯಿ ತಿನ್ಕೊಂಡು ನಿಂತಿರೋದು. ಅಯ್ಯೋ ರಾಮ, ತುಂಬಾ ಚೆನ್ನಾಗಿತ್ತು, ಸಾಕಾಗಿತ್ತು. ಅಪ್ಪ ಅವನಿಗೆ ಮೈ ಕೊಡು. ಸ್ಪಾಟ್ ಲೈಟ್ ಹಾಕೋ. ಈಗ ಸ್ಪಾಟ್ ಲೈಟ್ ನೀನ್ ಹಾಕೋಬೇಕು. ಹಾಕೋ ಸ್ಪಾಟ್ ಲೈಟ್ ಅವ್ನಿಗೆ. ಅಲ್ಲ, ನಿನ್ ಹೆಸರೇನ್ ಕಂದ? ನಿನ್ ಹೆಸರು ಮಾದೇಶ್ ಅಂತ. ಮಾದೇಶ? ಅಲ್ಲ, ನನ್ಗೆ ಒಂದು ಮ್ಯಾಟ್ರ್ ಹೇಳು. ನಾನು ಅಲ್ಲೋಗಿ ಬಚ್ಚಿಟ್ಕೊಂಡಿದ್ದೀನಿ ತಾನೆ.
ಗೊತ್ತಾಗ್ಬಾರ್ದು ತಾನೆ. ಗಂಡ ಮುಚ್ಚಾಲೆ ಸ್ಪಾಟ್ ಲೈಟ್ ಏನಕ್ಕೆ ಹಾಕ್ತೀನಿ? ಸರ್ ಇಲ್ಲಿ ಬಂದಾಗ್ಲೆಲ್ಲ ಆನ್ ಮಾಡ್ಬೇಕು ಅಂತಾರಲ್ಲ, ಅದಕ್ಕೋಸ್ಕರ ಆನ್ ಮಾಡಿದ್ದೆ. ಅದು ಗೊತ್ತಿಲ್ಲ. ಅಲ್ಲಿಗೆ ಬಂದಾಗ ಆನ್ ಮಾಡುವಂತ ಹೇಳಿದ್ದಾರೆ. ಓಕೆ, ಗಂಡ ಮುಚ್ಚಲ ಆಡ್ಬೇಕಾದ್ರೂ ಹಾಕ್ಬೇಕಾ? ಸರ್ ಅದು ಆನ್ ಮಾಡು ಅಂತ ಹೇಳಿರ್ತಾರಲ್ಲ, ಅದಕ್ಕೋಸ್ಕರ ಆನ್ ಮಾಡಿದೆ. ಇಲ್ಲಾಂದ್ರೆ ವಿಜಿಲ ಅಲ್ಲಿ ಕೂತ್ಕೊಂಡು ಏನೆಲ್ಲ ಮಾಡ್ತಾರ, ಅವಾಗ ಏನಾದ್ರೂ ಸ್ಪಾಟ್ ಲೈಟ್ ಆನ್ ಮಾಡಿದ್ದ ನೀನು? ಸರ್ ಅವ್ರಿಗೆ ಇದೆಯಲ್ಲ ಸರ್, ಅದಕ್ಕೋಸ್ಕರ. ತುಂಬಾ ಥ್ಯಾಂಕ್ಸ್ ಅಪ್ಪ ನೀನು, ತುಂಬಾ ಥ್ಯಾಂಕ್ಸ್. ಮುದ್ದೆ ಸರ್ ಇಟ್ಕೊ ಹೇಳ್ತೀನಿ. ಸರಿ, ಏನಿದು ಶುಂಠಿ ಪಪ್ಪರ್ಮೆಂಟ್? ಏನ್ ಆಡಂಬರ? ಸೀಟು ಬಾವಾ, ಸೀಟು. ಯಾವ ಖುಷಿಗೋ? ಹೆಂಗ್ ಹೇಳನೆ ನಾನು ನಿಂಗೆ ಬಾವಾ, ಮದುವೆ ಫಿಕ್ಸ್ ಆಯ್ತಲ್ಲ. ಯಾರಿಗೆ? ಇನ್ಯಾರಿಗೆ? ನನಗೆ ಮದುವೆ ಫಿಕ್ಸ್ ಆಯ್ತು. ನಿನಗೆ? ಮತ್ತೆ ಪಾಠ ಜೋಕ್. ವಾವ್, ಜೋಕಲ್ಲಮ್ಮ ಮರ್ರಿ, ನಿಜವಾಗ್ಲು ಕಂದ. ಹೌದಾ? ಯಾರು ಹುಡುಗಿ? ಅದೆಲ್ಲ ನಿಂಗೆ ಯಾಕೆ? ನಾನೀಗ ಹೇಳ್ಬಿಡನೆ, ನೀನ್ ಹೋಗಿ ಮದ್ವೆ ಕಲ್ಲು ಹಾಕ್ಬಿಡನೆ, ಮತ್ತೆ ತಗ್ಬೋಡನೆ, ಮತ್ತೆ 40 ವರ್ಷ ಕಾಯ್ತಾ ಇರ್ತೀನಿ ನಾನು. ವಾಗ ನೀನ್ ಎಷ್ಟೇ ಪಿಟಿಗೆ ಹಾಕೋ, ನಿನ್ ಮದ್ವೆಗೆ ಖರ್ಚಿಗೆ ಗಿರ್ಚಿಗೆ ಎಲ್ಲ ನನ್ನ ಹತ್ರ ದುಡ್ಡು ಕೇಳಂಗಿಲ್ಲ, ಅದೊಂದು ಕಂಡೀಷನ್. ಯಾವ ನನ್ ಮಗ ನಿನ್ನ ಹತ್ರ ದುಡ್ಡು ಕೇಳ್ತಾನಲ್ಲಿ? ಮಗ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೀನು ತೋರ್ಸನೆ, ನೋಡು ಹಂಗೆ ಹೆಂಗದೆ ಅಂತ ನೋಡ್ಕೋ. ಹಲೋ 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 ಹಲೋ. ಏಯ್, ಈ ಕಡೆ ನೋಡು. ಏಯ್, ನಾನು ಯಾವ ಕಡೆನಾರು ನೋಡ್ಲಿ ನಿನಗೇನು ಕೇಳಿಸ್ತಾ ಇತ್ತು? ಹೇಳ, ಯಾವ ನೀನು? ಈ ಕಡೆ ನೋಡು. ಕಂಡಿದ್ದೀನಿ. ಏನ್ ಕಡೆ ನೋಡ್ಕೊಂಡು ಏನು ಕತ್ತೀನಿ? ಜಾಣ ನಿನ್ನ ಫೋನ್ ಅದೇ ನೆಟ್ವರ್ಕ್ ಕೇಳಿಕೊಳ್ಳೆ. ನಾನು ನಿನಗೆ ಫೋನ್ ಮಾಡ್ಬಿಟ್ಟು ಅಳೋ ಅಂತ 5 ಕಿಲೋಮೀಟರ್ ಇಂದ ನಿನ್ ನೋಡಕ್ ನಾನು ಬಂದಿದ್ದೀನಿ. ಇಲ್ಲೇ ಸಿಕ್ಬಿಟ್ಟೆ ನೀನು. ಈ ಸಂಪತ್ತಿಗೆ ನೀನ್ ಯಾಕೆ ಫೋನ್ ಹಿಡ್ಕೋಬೇಕು? ಅಣ್ಣ ನೆಟ್ವರ್ಕ್ ಇರ್ಲಿ ಕಣ, ಕರೆನ್ಸಿನೇ ಹಾಕಿರ್ಲಿಲ್ಲ, ಸುಮ್ಮನೆ ಇರ್ಕತ್ತಾ ಇದೆ. ನೀನೇ ಕರೆಕ್ಟ್ ಆಗಿ ಬಂದ್ಬಿಟ್ಟೆ. ಮುತ್ತು, ನಿನ್ಗೇನ ಕೆಲ್ಸ ಇಲ್ಲಿ? ನೀನ್ ಯಾಕೆ ಬಂದೆ? ಅದೇ ನಮ್ಮ ಮಾದೇಶ ಇಲ್ವಾ? ಏನ್ ಹೆಸ್ರ? ಮುದ್ದೇಶ. ಅದೇ ಇವನು ಅವಳೇ ನನಗೆ ಕಾಲ್ ಮಾಡಿದ್ದ. ನಾನು ಇವತ್ತು ಮದ್ವೆ ಆಯ್ತಾ ಇದ್ದೀನಿ, ನೀನೇ ಎಲ್ಲ ಈ ಕಾಂಟ್ಯಾಕ್ಟ್ ತಗೊಂಡ್ಬಿಡು ಅಂತಂದ. ಅದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿ. ನಾನು ಏನೇನ್ ರೆಡಿ ಮಾಡ್ಕೊಂಡಿದ್ಯಪ್ಪ ನೀನು? ಎಪ್ಪರದಿಂದ ಹಿಡಿದು ಫಸ್ಟ್ ನೈಟ್ವರೆಗೂ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ ನಾನು. ಹೌದು? ಅದೇನ್ ಸಡನ್ ಆಗಿ ಪೂಜಾ ಬಾರ್ ಬಿಟ್ಬಿಟ್ಟು ಮದುವೆ ಮಾಡ್ಸೋ ಸೋಕೆ ನಿಂಗೆ? ಏನ್ ಮಾಡ್ಲಿ ಸೃಜಾ, ನಾನು ಪೂಜಾ ಹಬ್ಬನಲ್ಲಿ ಕೂತ್ಕೊಂಡು ಕುಡಿಯೋರ್ನೆಲ್ಲ ನೋಡಿ ಬೇಜಾರಾಗ್ಬಿಟ್ಟಿದೆ. ಯಾಕಪ್ಪ? ಎಷ್ಟೋ ಮದ್ವೆ ಕಿತ್ತೋಗ್ಬಿಟ್ಟಿದೆ ಕಣ. ಆ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ. ಅದಕ್ಕೆ ಈ ಕೆಲಸ ನಾನು ಹಿಡಿದ್ಬಿಟ್ಟಿದ್ದೀನಿ ಕಣಪ್ಪ. ಚೆನ್ನಾಗಿದೆ. ಹೆಂಗ್ ಮಾಡಿಸ್ಯಾ? ಫುಲ್ ಟ್ವಿಸ್ಟ್ ಇದೆ ಅದ್ರಲ್ಲಿ. ಟ್ವಿಸ್ಟು? ಹಂಗಂದ್ರೆ ನೀವು ಈ ಗಂಡಸ್ಗೂ ಹೆಂಗಸ್ಗೂ ಮದುವೆ ಮಾಡ್ಸೋರಲ್ವಾ? ಆ ತರ